ಇನ್ನು ರಾಜ್ಯಕ್ಕೆ ಉಚಿತ ವಿದ್ಯುತ್ ಕೊಟ್ಟಂತ ಸಿಎಂ ಮನೆಗೆ ಬೆಳಕಿನ ಭಾಗ್ಯ ಸಿಕ್ತಿಲ್ಲ. ಗೃಹ ಜ್ಯೋತಿ ಕೊಟ್ಟಂತ ಸಿಎಂ ಸಿದ್ದರಾಮಯ್ಯ ಮನೆಗೆ ವಿದ್ಯುತ್ ಸಂಪರ್ಕ ಸಿಕ್ಕಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೊಸ ಮನೆಗೆ ಕರೆಂಟ್ ಸಂಪರ್ಕ ಸಿಗ್ತಾ ಇಲ್ಲ. ಮೈಸೂರಿನಲ್ಲಿ ಹೊಸ ಮನೆಯನ್ನ ಮುಖ್ಯಮಂತ್ರಿಗಳು ನಿರ್ಮಿಸಿದ್ದಾರೆ. ಕುವೆಂಪು ನಗರದ ಜೋಡಿ ರಸ್ತೆಯಲ್ಲಿ ಹೊಸ ಮನೆ ನಿರ್ಮಾಣ ಆಗಿದೆ. ಡಿಸೆಂಬರ್ನಲ್ಲಿ ಹೊಸ ಮನೆ ಗೃಹ ಪ್ರವೇಶಕ್ಕೆ ಮುಖ್ಯಮಂತ್ರಿಗಳು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಆದರೆ ವಿದ್ಯುತ್ ಸಂಪರ್ಕ ನೀಡೋದಕ್ಕೆ ಕಾನೂನು ತೊಡಕು ಉಂಟಾಗ್ತಾ ಇದೆ. ಹೊಸ ಮನೆಗಳಿಗೆ ವಿದ್ಯುತ್ ಸಂಪರ್ಕಕ್ಕೆ ಓಸಿ ಸ್ವಾಧೀನಾನುಭವ ಪತ್ರ ಕಡ್ಡಾಯ ಆಗಿದೆ. ಆದರೆ ಓಸಿ ಪ್ರಮಾಣ ಪತ್ರವನ್ನು ಸಲ್ಲಿಸದೆ ವಿದ್ಯುತ್ ಸಂಪರ್ಕಕ್ಕೆ ಸಿಎಂ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹೀಗಾಗಿ ಕನೆಕ್ಷನ್ ಆಗ್ತಾ ಇಲ್ಲ. 2 ತಿಂಗಳ ಹಿಂದೆ ವಿದ್ಯುತ್ ಸಂಪರ್ಕಕ್ಕೆ ಸಿದ್ದರಾಮಯ್ಯ ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಓಸಿ ಇಲ್ಲದ ಕಾರಣ ಸಿಎಂ ಹೊಸ ಮನೆಗೆ ವಿದ್ಯುತ್ ಸಂಪರ್ಕವನ್ನ ಅಧಿಕಾರಿಗಳು ಕೊಟ್ಟಿಲ್ಲ. ಹೀಗಾಗಿ ತಾತ್ಕಾಲಿಕ ವಿದ್ಯುತ್ ಸಂಪರ್ಕವನ್ನ ಪಡ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಡಿಸೆಂಬರ್ನಲ್ಲಿ ಗೃಹ ಪ್ರವೇಶಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಆದರೆ ಓಸಿ ಪ್ರಮಾಣ ಪತ್ರವನ್ನ ಸಲ್ಲಿಸಿಲ್ಲ. ಈ ಕಾರಣದಿಂದಾಗಿ ಅವರ ಮನೆಗೆ ವಿದ್ಯುತ್ ಸಂಪರ್ಕವನ್ನ ನೀಡೋದಕ್ಕೆ ಕಾನೂನು ತೊಡಕು ಉಂಟಾಗ್ತಾ ಇದೆ. ಗೃಹ ಜ್ಯೋತಿಯ ಮೂಲಕ ರಾಜ್ಯದ ಜನರಿಗೆ ಉಚಿತವಾಗಿ ವಿದ್ಯುತ್ ಕೊಟ್ಟಂತ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆದರೆ ತಮ್ಮ ಹೊಸ ಮನೆಗೆ ವಿದ್ಯುತ್ ಸಂಪರ್ಕವನ್ನ ಪಡ್ಕೊಳ್ಳಿಕ್ಕೆ ತಿಣುಕಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಇದಕ್ಕೆ ಮುಖ್ಯವಾಗಿ ಕಾರಣವಾಗಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ಆ ಒಂದು ನಿಯಮ. ಅಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಈಗ ಇತ್ತೀಚೆಗೆ ಮಾಡಿರ್ತಕ್ಕಂಥ ನಿಯಮದ ಪ್ರಕಾರವಾಗಿ ದೇಶಾದ್ಯಂತ ಯಾರೇ ಕೂಡ ಹೊಸ ಮನೆಗಳನ್ನ ನಿರ್ಮಾಣ ಮಾಡಿದರೆ ಅಂತವರು ಸ್ವಾಧೀನ ಅನುಭವ ಪತ್ರ ಅಂದ್ರೆ ಓಸಿ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಳ್ಳುವಂಥದ್ದು ಕಡ್ಡಾಯ ಆಗಿದೆ. ಅಂದ್ರೆ ವಿದ್ಯುತ್ ಸಂಪರ್ಕವನ್ನ ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ಆ ಒಂದು ಸರ್ಟಿಫಿಕೇಟ್ ಅನ್ನ ಕೊಟ್ಟು ವಿದ್ಯುತ್ ಸಂಪರ್ಕವನ್ನ ಪಡ್ಕೊಳ್ಬೇಕಾಗಿದೆ. ಆ ಒಂದು ನಿಯಮ ಈಗ ಸಿದ್ದರಾಮಯ್ಯನವರಿಗೂ ಕೂಡ ತಟ್ಟಿರ್ತಕ್ಕಂಥದ್ದು. ಕಾರಣ ಮೈಸೂರಿನ ಈ ಒಂದು ಕುವೆಂಪು ನಗರದಲ್ಲಿ ನೀವು ನೋಡ್ತಾ ಇರ್ತಕ್ಕಂಥ ಈ ಒಂದು ಮನೆ ಏನಿದೆ, ಮನೆ ಸಿದ್ದರಾಮಯ್ಯನವರು ನಿರ್ಮಿಸಿರ್ತಕ್ಕಂಥ ಒಂದು ಹೊಸದಾದ ಮನೆ. ಇತ್ತೀಚೆಗಷ್ಟೇ ಕೂಡ ಈ ಮನೆಗೆ ಭೇಟಿಯನ್ನ ಕೊಟ್ಟಿದ್ರು. ಡಿಸೆಂಬರ್ ತಿಂಗಳಲ್ಲಿ ಈ ಮನೆಯನ್ನ ಗೃಹ ಪ್ರವೇಶ ಮಾಡ್ತೀನಿ ಅಂತ ಕೂಡ ಸಿದ್ದರಾಮಯ್ಯನವರು ಹೇಳಿದ್ರು. ಆದ್ರೆ ಈಗಾಗಲೇ ಕೂಡ ಈ ಒಂದು ಮನೆಗೆ ವಿದ್ಯುತ್ ಸಂಪರ್ಕವನ್ನ ಪಡ್ಕೊಳ್ಳಿಕ್ಕೆ ಚೆಸ್ಕಾಂಗೆ 2 ತಿಂಗಳ ಹಿಂದೆ ಕೂಡ ಅರ್ಜಿಯನ್ನ ಹಾಕಿದ್ರು ಕೂಡ ಈ ಒಂದು ಮನೆಗೆ ವಿದ್ಯುತ್ ಸಂಪರ್ಕವನ್ನ ಸದ್ಯಕ್ಕೆ ಅಧಿಕಾರಿಗಳು ಕೊಡದೇ ಇರತಕ್ಕಂಥದ್ದು. ಅಂದ್ರೆ ಈಗೇನು ಸುಪ್ರೀಂ ಕೋರ್ಟ್ ಹೊಸ ಆದೇಶವನ್ನ ಮಾಡಿದೆ, ಯಾವುದೇ ಒಂದು ಹೊಸ ಮನೆಗೆ ಪ್ರವೇಶವನ್ನ ಮಾಡುವಂತ ಸಂದರ್ಭದಲ್ಲಿ ವಿದ್ಯುತ್ ಸಂಪರ್ಕವನ್ನ ಕೊಡುವಂತ ಸಂದರ್ಭದಲ್ಲಿ ಅಂತವರಿಗೆ ಸ್ವಾಧೀನ ಅನುಭವ ಪತ್ರ ಓಸಿ ಸರ್ಟಿಫಿಕೇಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಮಾತ್ರ ವಿದ್ಯುತ್ ಸಂಪರ್ಕವನ್ನ ಕೊಡಬೇಕು ಅಂತೇಳಿ ಹೇಳಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಇಲ್ಲಿವರೆಗೂ ಕೂಡ ಓಸಿ ಸರ್ಟಿಫಿಕೇಟ್ ಅನ್ನ ಕೊಡದ ಕಾರಣಕ್ಕಾಗಿ ಅವರ ಮನೆಗೆ ವಿದ್ಯುತ್ ಸಂಪರ್ಕವನ್ನ ಕೂಡ ಕೊಡದೇ ಇರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಮನೆ ಏನಿದೆ, ಈ ಒಂದು ಮನೆ ಸುಮಾರು 120 ಬೈ 80 ಅಡಿಗಳ ವಿಸ್ತೀರ್ಣದಲ್ಲಿ ವಿಶಾಲವಾಗಿ ಇರ್ತಕ್ಕಂಥದ್ದು, 3 ಅಂತಸ್ತಿನ ಮನೆ ಇರ್ತಕ್ಕಂಥದ್ದು. ಈಗಾಗಲೇ ಕೂಡ ತಾತ್ಕಾಲಿಕವಾಗಿ ವಿದ್ಯುತ್ ಸಂಪರ್ಕವನ್ನು ಕೂಡ ಇದಕ್ಕೆ ಕೊಡಲಾಗಿದೆ. ಮತ್ತೆ ಏನು ಕಾಯಂ ಆಗಿ ವಿದ್ಯುತ್ ಸಂಪರ್ಕವನ್ನ ಪಡ್ಕೊಳ್ಳಿಕ್ಕೂ ಬೇಕಾಗಿರ್ತಕ್ಕಂಥ ಎಲ್ಲ ಪರಿಕರಗಳನ್ನು ಕೂಡ ಅಳವಡಿಸಲಾಗಿದೆ. 2 ತಿಂಗಳ ಹಿಂದೆ ಕೂಡ ಚೆಸ್ಕಾಂಗೆ ಸಿದ್ದರಾಮಯ್ಯನವರು ಅರ್ಜಿಯನ್ನ ಕೂಡ ಹಾಕಿರ್ತಕ್ಕಂಥದ್ದು. ಆದರೆ ಸರಿಯಾದ ದಾಖಲಾತಿಗಳು ಇಲ್ಲದ ಕಾರಣಕ್ಕಾಗಿ ಈ ಒಂದು ಮನೆಗೆ ವಿದ್ಯುತ್ ಸಂಪರ್ಕವನ್ನ ಇನ್ನೂ ಕೂಡ ಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಈ ಒಂದು ಹೊಸ ಗೈಡ್ ಲೈನ್ ಏನಿದೆ, ಗೈಡ್ ಲೈನ್ ನ ಪ್ರಕಾರವಾಗಿ ಓಸಿ ಸರ್ಟಿಫಿಕೇಟ್ ಅನ್ನ ಕೊಡ್ಲೇಬೇಕಾಗಿದೆ. ಈ ಹಿಂದೆ ಕೊಡ್ತಾ ಇದ್ದಂತ ಕಂಪ್ಲೀಷನ್ ಸರ್ಟಿಫಿಕೇಟ್ ಏನಿತ್ತು ಅದನ್ನ ಈಗ ಮಾಡಿಫೈ ಮಾಡಿ ಓಸಿ ಸರ್ಟಿಫಿಕೇಟ್ ಅನ್ನ ಮಾಡಲಾಗಿದೆ. ಅಂದ್ರೆ ಕಂಪ್ಲೀಟ್ ಸರ್ಟಿಫಿಕೇಟ್ಗಿಂತ ಹೆಚ್ಚಾಗಿ ಸ್ವಾಧೀನ ಅನುಭವ ಪತ್ರವನ್ನ, ಈ ಒಂದು ಸ್ವಾಧೀನ ಅನುಭವ ಪತ್ರವನ್ನ ಸ್ಥಳೀಯ ಸಂಸ್ಥೆಗಳಿಂದ ಪಡ್ಕೊಳ್ಬೇಕಾಗತ್ತೆ. ಸ್ಥಳೀಯ ಸಂಸ್ಥೆಯಿಂದ ಪಡ್ಕೊಳ್ಳುವಂತ ಸಂದರ್ಭದಲ್ಲೂ ಕೂಡ ಆ ಒಂದು ಸ್ಥಳೀಯ ಸಂಸ್ಥೆಯಲ್ಲಿ ಮೊದಲಿಗೆ ಈ ಒಂದು ನಿವೇಶನದಲ್ಲಿ ಮನೆ ಕಟ್ಟುವಂತ ಸಂದರ್ಭದಲ್ಲಿ ಯಾವ ರೀತಿಯಾದ ಒಂದು ಪ್ಲಾನ್ ಅನ್ನ ಪಡ್ಕೊಂಡಿರ್ತಾರೆ, ಆ ಪ್ಲಾನ್ ನ ಪ್ರಕಾರವಾಗಿ ಕೂಡ ಮನೆಯನ್ನ ನಿರ್ಮಾಣ ಮಾಡಬೇಕಾಗಿರುತ್ತೆ. ಆ ಒಂದು ಪ್ಲಾನ್ ನ ಪ್ರಕಾರವಾಗಿ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ತೊಡಕುಗಳೇನಿರ್ತವೆ, ತೊಡಕುಗಳಿಂದಾಗಿ ಕೂಡ ಮನೆಗೆ ಈ ಒಂದು ಓಸಿ ಸರ್ಟಿಫಿಕೇಟ್ ಅನ್ನು ಕೂಡ ಕೊಟ್ಟಿರೋದಿಲ್ಲ. ಮುಖ್ಯಮಂತ್ರಿ ಆಗಿರೋ ಸಂದರ್ಭದಲ್ಲೇ ಕೂಡ ತಮ್ಮ ಹೊಸ ಮನೆಗೆ ವಿದ್ಯುತ್ ಸಂಪರ್ಕವನ್ನ ಪಡ್ಕೊಳ್ಳಿಕ್ಕೆ ಪರದಾಡುವಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿಟ್ಟಿದೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧುಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.